ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತು ನಾನು ನಿಮಗೆ ತುಂಬಾನೇ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಚಕ್ಲೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಕೂಡ 6 ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರ್ತವೆ, ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು. ಈ ಇಡ್ಲಿ ಅಕ್ಕಿನ ಉಪಯೋಗಿಸ್ಕೊಂಡು ಒಂದು ಚಕ್ಲಿ, ಅದೇ ತರನೇ ತುಪ್ಪ ಮತ್ತೆ ಎಣ್ಣೆ ಹಾಗೇನೆ ಬೆಣ್ಣೆ ಹಿಟ್ಟು ಕಲಿಸುವಾಗ ಹಾಕದಲ್ಲೇ ಮಾಡುವಂತಹ ಚಕ್ಲಿ ರೆಸಿಪಿ, ಅದೇ ತರನೇ ಪಾಲಕ್ ಸೊಪ್ಪಿನಲ್ಲಿ ಚಕ್ಲಿ, ಹಾಗೇನೆ ಹೆಸರುಬೇಳೆ ಚಕ್ಲಿ ಮತ್ತೆ ರಾಗಿ ಚಕ್ಲಿ, ಹಾಗೇನೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ಕೂಡ ಯಾವಾಗಾದ್ರೂ ಚಕ್ಲಿ ಮಾಡಬೇಕು ಅಂತಂದ್ರೆ ಈ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗ್ಬಿಡತ್ತೆ. ಸೊ ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ನೋಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮೊದಲನೇದಾಗಿ ನಾವಿಲ್ಲಿ ಈ ಅಕ್ಕಿನ ಉಪಯೋಗಿಸ್ಕೊಂಡು ಮಾಡುವಂತಹ ಚಕ್ಲಿ ರೆಸಿಪಿ ನೋಡ್ಕೊಳ್ಳೋಣ. ಮುರುಕು, ಇದು ಬಂದ್ಬಿಟ್ಟು ನಾನಿಲ್ಲಿ ಇಡ್ಲಿ ಅಕ್ಕಿನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಈ ಮುರುಕು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮೊದಲೇ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ. ಸೊ ನೀವಿಲ್ಲಿ ಇಡ್ಲಿ ಅಕ್ಕಿ ಬದಲಾಗಿ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೊಳ್ಬೋದು. ರೇಷನ್ ಅಕ್ಕಿಗಿಂತ ನಮಗೆ ಈ ರೀತಿ ಇಡ್ಲಿ ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಅಕ್ಕಿನ ಚೆನ್ನಾಗಿ 1-2 ರಿಂದ 3 ಸತಿ ವಾಶ್ ಮಾಡಿಬಿಟ್ಟು ಈ ರೀತಿ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಈ ಅಕ್ಕಿನ 4 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ಸೊ ನೆಂದಾದ್ಮೇಲೆ ಚೆನ್ನಾಗಿ ತೊಳೆದು ನೀರೆಲ್ಲನ ಬಗ್ಸ್ಬಿಟ್ಟು ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಆಗಿ 1 ಕಪ್ನಷ್ಟು ಅಕ್ಕಿಗೆ 1/4 ಕಪ್ನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ 1/4 ಕಪ್ನಷ್ಟು ಉದ್ದಿನ ಬೇಳೆನ ತಗೊಂಡು ಈ ರೀತಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿನಲ್ಲಿ 3 ರಿಂದ 4 ನಿಮಿಷಗಳ ಕಾಲ ನಾವು ಹುರ್ಕೊಳ್ಬೇಕಾಗತ್ತೆ. ಕಡಿಮೆ ಉರಿಯಲ್ಲಿ ಮಾತ್ರ ಕಲರ್ ಅನ್ನೋದು ಜಾಸ್ತಿ ಚೇಂಜ್ ಆಗ್ತೀರಾ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ, ಒಂದು 3-4 ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ಈಗ ಈ ಉದ್ದಿನ ಬೇಳೆನ ಎತ್ಕೊಂಡು ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾದ ನಂತರ ಈ ಥರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮತ್ತೀಗ ಇದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಕಡಲೆಪಪ್ಪನ್ನ ಹಾಕ್ಕೊಳ್ಳಿ. ಹಾಗೆಯೇ ಒಂದು 10 ರಿಂದ 12 ಮೆಣಸು ಕಾಳನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಖಾರಕ್ಕೋಸ್ಕರ ಚಿಲ್ಲಿ ಪೌಡರ್ ಹಾಗೆ ಮೆಣಸಿನಕಾಯಿನ ಉಪಯೋಗಿಸ್ತಾ ಇಲ್ಲ, ಜಸ್ಟ್ ನಾನಿಲ್ಲಿ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಸ್ಪೈಸಿ ಇರಲ್ಲ, ನಮಗೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಿಮಗೆ ಸ್ಪೈಸಿಯಾಗಿ ಬೇಕು ಅಂತಂದರೆ ಈ ಜಾಗದಲ್ಲಿ ನೀವು ಬೇಕು ಅಂತಂದರೆ ಮೆಣಸಿನಕಾಯಿ ಸಹ ಹಾಕ್ಕೊಳ್ಬೋದು, ಅಥವಾ ನೀವು ಚಿಲ್ಲಿ ಪೌಡರ್ ಆದ್ರೂ ಹಿಟ್ಟು ಕಳಿಸಿರುವಾಗ ಹಾಕ್ಕೊಳ್ಬೋದು. ಈ ರೀತಿ ಫೈನಾಗಿ ಇದನ್ನ ಪೌಡರ್ ಮಾಡ್ಕೊಳ್ಬಿಟ್ಟು ಈ ರೀತಿ ಒಂದು ಜರಡಿಗೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಸಣ್ಣದಾಗಿ ನಾವು ಇದನ್ನ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಫೈನ್ ಪೌಡರ್ ಆಗಿ ಮಾಡ್ಕೊಂಡಿದ್ದನ್ನು ಪಕ್ಕೆತ್ತಿಡಿ. ಈಗ ಮತ್ತೆ ಅದೇ ಮಿಕ್ಸಿ ಜಾರಿಗೆ ನಾವು ಫಸ್ಟ್ ನೆನೆಸಿಟ್ಟಿರೋ ಈ ಅಕ್ಕಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಆದಷ್ಟು ನುಣ್ಣಗೆ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ. ಅಕ್ಕಿನ ರುಬ್ಕೊಳೋ ಟೈಮಲ್ಲಿ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು, ತುಂಬ ತೆಳುವು ಮಾಡಬಾರ್ದು. ಸೊ ಈ ರೀತಿ ನೈಸಾಗಿ ನಾವು ಇದನ್ನ ರುಬ್ಕೋಬೇಕು, ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಸ್ಮೂತಾಗಿ ನಮಗೆ ಬ್ಯಾಟರ್ ಅನ್ನೋದು ರೆಡಿಯಾಗಿದೆ. ಸೊ ಈಗ ಮತ್ತೆ ಇದಕ್ಕೇ 1 ಟೀ ಸ್ಪೂನ್ ತುಂಬ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಕೂಡ ಹಾಕ್ಕೊಳ್ಬೋದು. ಮತ್ತು ಇದಕ್ಕೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಿಮಗೆ ಫ್ಲೇವರ್ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಡಿಮೆ ಆದರೂ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಹಾಕ್ಕೊಳ್ಳಿ. 1 ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಬಟರ್ ಜಾಗದಲ್ಲಿ ಬಿಸಿ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ನಾವು ಒಂದು 8 ರಿಂದ 9 ನಿಮಿಷಗಳ ಕಾಲ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಮಗೆ ಕಲಿಸುವಾಗ ಫಸ್ಟ್ ತೆಳು ಅನಿಸುತ್ತೆ, ಆದರೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ನೋಡಿ, ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ತುಂಬ ಗಟ್ಟಿಯಾಗೋಯ್ತು ಅಂತಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದೇ ತುಂಬ ಸ್ವಲ್ಪ ಸಾಫ್ಟಾಗೋಯ್ತು ತೆಳುವಾಗೋಯ್ತು ಅಂತಂದರೆ ಒಂಚೂರು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳುವು ಮಾಡಬಾರ್ದು, ನಾವು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ಬಾರ್ದು. ಸೊ ನೋಡಿ, ಈ ರೀತಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿ ಇದ್ದರೆ ನಮಗೆ ಮುರುಕು ಕೂಡ ತುಂಬ ಗಟ್ಟಿ ಬಂದುಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸೊ ಈಗ ಇದರಲ್ಲಿ ಒಂದು 3 ಪಾರ್ಟ್ಸ್ಗೆಲ್ಲ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಮೌಲ್ಡ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದಕ್ಕೆ ಇದನ್ನ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೊಳ್ಬೇಕಾಗತ್ತೆ. ಈಗ ನೆಕ್ಸ್ಟ್ ಆಗಿ ಮುರುಕು ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಮುರುಕು ಮೌಲ್ಡ್ಗೆ ಈ ರೀತಿ ಒಂದು ಶೇಪ್ಸ್ಗೆ ಇದು ಕೊಟ್ಟಿರ್ತಾರಲ್ವ, ಸೊ ಅದರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಅದರಲ್ಲಿ ನೀವು ಈ ರೆಸಿಪಿನ ಸ್ನ್ಯಾಕ್ನ ಮಾಡ್ಕೊಳ್ಬೋದು. ತುಂಬಾ ಸುಲಭವಾಗಿರುತ್ತೆ. ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ದಪ್ಪ ಹೋಲ್ಸ್ ಆದರೆ ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತಗೊಳುತ್ತೆ ಫ್ರೈ ಆಗಲಿಕ್ಕೆ, ಸಣ್ಣ ಹೋಲ್ಸ್ ಆದರೆ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ನೋಡಿಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಇಷ್ಟ ಇದ್ದರೆ ಆ ಶೇಪ್ನಲ್ಲಿ ನೀವು ಈ ಸ್ನ್ಯಾಕ್ನ ಮಾಡ್ಕೊಳ್ಬೋದು. ಸೊ ಈ ರೀತಿ ಆ ಶೇಪ್ ನಾನಿಲ್ಲಿ ಮುರುಕು ಶೇಪ್ನ ಎತ್ಕೊಂಡ್ಬಿಟ್ಟು ಈ ರೀತಿ ಮೌಲ್ಡ್ಗೆ ಹಾಕಿ ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಸೊ ಹೀಗಿದ್ದಕ್ಕೆ ಇದ್ರ ಒಳಗಡೆ ನಾವು ರೆಡಿ ಮಾಡಿಟ್ಟಿರೋ ಈ ಹಿಟ್ಟನ್ನ ಫಿಲ್ ಮಾಡಿಬಿಟ್ಟು ಟೈಟಾಗಿ ಸೀಲ್ ಮಾಡ್ಕೊಂಬಿಡಿ.
ಹೀಗೆ ರೀತಿ ಒಂದು ಪೇಪರ್ ಮೇಲೆ ಮುರುಕ್ ಶೇಪ್ಗೆ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಎಡ್ಜಸ್ ಕೂಡ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಈ ಥರ ನೀವು ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಫಸ್ಟ್ ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಇಟ್ಕೊಳ್ಳಿ ಮೊದಲು. ಸೊ ನಾನಿಲ್ಲಿ ಒಂದು 3 ಮಾಡಿ ಇಟ್ಟಿದ್ದೀನಿ. ಸೊ ಈಗ ಒಂದೊಂದಾಗಿ ತಗೊಂಡು ನಾವು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ಥರ ಆಯಿಲ್ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದಾಗಿ ಆ ಎಣ್ಣೆಗೆ ಹಾಕ್ಕೊಳ್ಳಿ. ಒಂದೆರಡು ನಿಮಿಷ ಬಿಟ್ಟು ಆನಂತರ ಇದನ್ನ ಮತ್ತಿನ್ನೊಂದು ಕಡೆ ತಿರುಗಿಸ್ಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದು ನಮಗೆ ಜಾಸ್ತಿ ಕಲರ್ ಚೇಂಜ್ ಆಗೋದಿಲ್ಲ, ಯಾಕಂದರೆ ನಾವು ಚಿಲ್ಲಿ ಪೌಡರ್ ಸಹ ಏನೂ ಹಾಕಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಮಗೆ ಉದ್ದಿನಬೇಳೆ ಯಾವ ಕಲರ್ ಇರುತ್ತೆ ಅದೇ ಕಲರ್ಗೆ ನಮಗೆ ಈ ಮುರುಕು ಅನ್ನೋದು ಇರುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಗರಿಗರಿಯಾಗಿ ಆದಮೇಲೆ ನಾವು ಇದನ್ನ ಎತ್ಕೊಂಡ್ಬಿಡಬೇಕು. ಸೊ ನೋಡಿ ಆಲ್ಮೋಸ್ಟ್ ಅಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಿದೆ ಅನ್ನೋ ಟೈಮ್ಗೆ ಈ ಮುರುಕನ್ನ ಎತ್ಕೊಂಡ್ಬಿಡಿ. ಸೊ ಈ ರೀತಿ ಮುರುಕನ್ನ ಎತ್ಕೊಂಡು ಒಂದೇ ಒಂದು ನಿಮಿಷ ಹಾಗೆ ಇಟ್ಕೊಳ್ಳಿ. ಮತ್ತೆ ನಾವು ಈ 1 ನಿಮಿಷ ಬಿಟ್ಕೊಂಡು ಅನಂತರ ಮತ್ತೆ ಆಯಿಲ್ಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ನಾವು ಡಬಲ್ ಫ್ರೈ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅಥವಾ ನಿಮ್ಗೆ ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಎತ್ಕೊಂಡ್ಬಿಡ್ಬೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳಿ. ಸೊ ಇದೇ ವಿಧಾನದಲ್ಲಿ ನೆಕ್ಸ್ಟ್ ಎಲ್ಲ ಕೂಡ ಫ್ರೈ ಮಾಡಿ ತಗೊಳ್ಳಿ. ಸೊ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು 12 ಮುರುಕಾಗುತ್ತೆ. ಸೊ ಈ ಥರ ನೀವು ಬೇಕಾದರೆ ಮಾಡ್ಕೊಳ್ಬೋದು. ಸೊ ನೋಡಿ ಈ ರೀತಿ ಸೌಟ್ ಮೇಲೆ ನಾವು ಈ ಮುರುಕು ಶೇಪ್ಗೆ ಇದನ್ನ ಪ್ರೆಸ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಆಯಿಲಲ್ಲಿ ಬಿಟ್ಟಾದರೂ ಫ್ರೈ ಮಾಡ್ಕೊಳ್ಬೋದು. ಹಾಗೆ ಈ ಮುರುಕು ಅನ್ನೋದು ನಮಗೆ ತುಂಬಾ ಆಯಿಲ್ ಲೆಸ್ ಆಗಿರುತ್ತೆ. ಒಂಚೂರು ಕೂಡ ನಮಗೆ ಆಯಿಲ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ. ಈಗ ನೆಕ್ಸ್ಟ್ ಆಗಿ ನಾವಿಲ್ಲಿ ಈ ಎಣ್ಣೆ ಹಾಗೆ ತುಪ್ಪ ಮತ್ತೆ ಬೆಣ್ಣೆ ಹಿಟ್ಟನ್ನ ಕಲಿಸುವಾಗ ಹಾಕಿದಿರ ಮಾಡುವಂತಹ ಚಕ್ಲಿನ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಮೊದಲನೇದಾಗಿ ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗಲಕ್ಕಿರುವಂತಹ ಒಂದು ಪಾತ್ರೆ ಆಗಲಿ ಅಥವಾ ಒಂದು ಪ್ಲೇಟ್ ಆಗಲಿ ತಗೊಂಡೋದಕ್ಕೆ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಸೊ 1 ಕಪ್ ತುಂಬ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಪ್ಯಾಕೆಟ್ದಾದರೂ ಉಪಯೋಗಿಸ್ಕೊಳ್ಬೋದು ಅಥವಾ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ತಗೋಬೋದು. ಸೊ ಹೀಗೆ ಮತ್ತೆ ಇದಕ್ಕೇನೆ 1 ಕಪ್ ತುಂಬ ಅಕ್ಕಿ ಹಿಟ್ಟಿಗೆ 1/4 ಕಪ್ನಷ್ಟು ಕಡಲೆಪಪ್ಪನ್ನ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡಿಕೊಂಡು ಈ ಪುಡಿನ ಈ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೇನೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್, ಹಾಗೆ 1 ಟೀ ಸ್ಪೂನ್ ತುಂಬ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಕೂಡ ಹಾಕ್ಕೊಳ್ಬೋದು. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ರುಚಿಗೆ ತగ్గಷ್ಟು ಉಪ್ಪು, ಇವೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ನೀವು ಇದಕ್ಕೆ ಬಟರ್ ಹಾಕೋದಾದರೆ ಈ ಸ್ಟೇಜಲ್ಲೇ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಾನಿಲ್ಲಿ ಇವತ್ತು ಬಟರ್, ಎಣ್ಣೆ, ತುಪ್ಪ ಇವು 3 ಸಹ ಉಪಯೋಗಿಸ್ತಿಲ್ಲ. ಸೊ ನಾನಿಲ್ಲಿ ಜಸ್ಟ್ ಬಿಸಿ ನೀರನ್ನ ಹಾಕಿ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ನೋಡಿ ಜಸ್ಟ್ ನಾನಿಲ್ಲಿ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಜಸ್ಟ್ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆದ ನಂತರ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು. ತುಂಬ ಕುದಿಬಾರ್ದು ನಮಗೆ ನೀರು. ಈ ರೀತಿ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆದ ನಂತರ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈ ಬಿಸಿ ನೀರನ್ನ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಸೊ ಬಿಸಿ ಇರುತ್ತೆ, ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆನಂತರ ಕೈಯಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಸ್ವಲ್ಪ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ನಮಗೆ ಈ ರೀತಿ ಉಂಡೆ ಮಾಡಿ ನೋಡಿದ್ರೆ ನಮಗೆ ಉಂಡೆ ಹದಕ್ಕೆ ಬರಬೇಕು. ಸೊ ಈ ಥರ ಉಂಡೆ ಹದಕ್ಕೆ ಬಂದಾದಮೇಲೆ ಈಗ ಈ ರೀತಿ ಟೈಟಾಗಿ ಹಿಟ್ಟೆಲ್ಲನೂ ಪ್ರೆಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಕೊಟ್ಬಿಡಿ. ಸೊ 10 ನಿಮಿಷದಲ್ಲಿ ಹಿಟ್ಟೆಲ್ಲನೂ ಚೆನ್ನಾಗಿ ಸಾಫ್ಟಾಗಿಬಿಟ್ಟು ನಮಗೆ ಚೆನ್ನಾಗಿ ಸೆಟ್ಟಾಗಿರುತ್ತೆ. ಹಾಗೆ ನಮಗೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ, ತುಂಬ ಗಟ್ಟಿ ಬರೋದಿಲ್ಲ. ಸೊ ನೋಡಿ ಈ ರೀತಿ ಒಂದು 10 ನಿಮಿಷ ಆದಮೇಲೆ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಮತ್ತೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಹಿಟ್ಟನ್ನ ಕಳಿಸ್ಕೊಳ್ಬೇಕು. ಸೊ ಈ 10 ನಿಮಿಷದಲ್ಲಿ ನಮಗೆ ನೀರು ಕೂಡ ಸ್ವಲ್ಪ ಬಿಸಿ ಆರಿರುತ್ತೆ. ಸೊ ಈ ನೀರನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತಣ್ಣೀರು ಯೂಸ್ ಮಾಡಬೇಡಿ, ಹಾಗೆಯೇ ತುಂಬ ಬಿಸಿ ನೀರು ಕೂಡ ಹಾಕ್ಕೊಳ್ಬಾರ್ದು. ಸೊ ಈ ರೀತಿ ನಾವು ಈ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಎಣ್ಣೆ, ತುಪ್ಪ ಹಾಗೆ ಈ ಬೆಣ್ಣೆ ಕೂಡ ಉಪಯೋಗಿಸಿಲ್ಲ ಅಲ್ವಾ. ಹಿಟ್ಟನ್ನ ಕಲಿಸುವಾಗ ಗಟ್ಟಿ ಬರುತ್ತೇನೋ ಅಂತ ಡೌಟ್ ಏನೂ ಬೇಡ, ಗಟ್ಟಿ ಏನೂ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಒಂದು 5 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಮಾತ್ರ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ನಮಗೆ ಈ ಚಕ್ಲಿ ಅನ್ನೋದು ಕಟ್ಟಾಗ್ದಿರ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಉಂಡೆ ಹದಕ್ಕೆ ಮಾಡ್ಕೊಳ್ಳಿ. ಈ ಥರ ನಮಗೆ ಸ್ವಲ್ಪ ಸಾಫ್ಟಾಗಿರಬೇಕು, ತುಂಬ ಗಟ್ಟಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ನಾವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡಿ ಇಟ್ಕೊಳ್ಳಿ. ಈಗ ಮತ್ತೆ ಚಕ್ಲಿ ಮೌಲ್ಡ್ಗೆ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಕ್ಲಿ ಮೌಲ್ಡ್ಗೆ ನಾವು ಫಸ್ಟೇ ರೆಡಿ ಮಾಡಿಟ್ಟಿರೋ ಈ ಹಿಟ್ಟನ್ನ ತುಂಬಿಸ್ಕೋಬೇಕು. ಆಮೇಲೆ ಈ ರೀತಿ ಟೈಟಾಗಿ ಕ್ಯಾಪ್ನ ಹಾಕ್ಕೊಂಬಿಡಿ. ಸೊ ಈ ರೀತಿ ನೋಡಿ ನಾವು ಜಸ್ಟ್ ಅದನ್ನ ಪ್ರೆಸ್ ಮಾಡಿ ನೋಡಿದಾಗ ಈಸಿಯಾಗಿ ಪಾಸ್ ಆಗಬೇಕು. ಸೊ ಈ ಥರ ನಾವು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ.
ತುಂಬ ಸಾಫ್ಟಾಗಿ ಕಲಿಸ್ಕೊಬಿಟ್ರೆ ನಮಗೆ ಆಯಿಲ್ ಅನ್ನೋದು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಬಿಟ್ರೆ ನಮಗೆ ಚಕ್ಲಿ ಅನ್ನೋದು ಗಟ್ಟಿ ಬಂದುಬಿಡುತ್ತೆ. ಹಾಗೆಯೇ ನಾವು ಪ್ರೆಸ್ ಮಾಡ್ತಾವಾಗ ಅದು ಫುಲ್ ಕಟ್ ಆಗಿಬಿಡುತ್ತೆ. ಸೊ ಕರೆಕ್ಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಸೊ ಈ ರೀತಿ ನಿಮ್ಗೆ ಎಷ್ಟು ಚಕ್ಲಿ ಬೇಕೋ ಅಷ್ಟು ಚಕ್ಲಿನ ಫಸ್ಟ್ ಒಂದು ಬ್ಯಾಚ್ ಆಗುವಷ್ಟು ಚಕ್ಲಿನ ಹಾಕ್ಕೊಳ್ಳಿ. ಸೊ ಒಂದು 5-6 ಚಕ್ಲಿನ ರೆಡಿ ಮಾಡಿಕೊಂಡು ಈಗ ಒಂದೊಂದಾಗಿ ಎತ್ಕೊಂಡು ನಾವು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಾವು ಎಡ್ಜಸ್ನ ಮಾತ್ರ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಆಯಿಲಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ತಿರುಗಿಸ್ತೀರಾ, ಒಂದು 2 ನಿಮಿಷ ಬಿಟ್ಬಿಡಿ. ಆನಂತರ ಈ ರೀತಿ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದನ್ನ ಎತ್ಕೊಂಡ್ಬಿಡಬೇಕು. ಸೊ ಒಂದು 5-6 ನಿಮಿಷ ಆದಮೇಲೆ ನೋಡಿ ನಮಗೆ ಈ ರೀತಿ ಆ ಬಬಲ್ಸ್ ಎಲ್ಲನೂ ಫುಲ್ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿಬಿಡತ್ತೆ. ಸೊ ಈ ಸ್ಟೇಜ್ನಲ್ಲಿ ನಾವು ಚಕ್ಲಿನ ಎತ್ಕೊಂಡ್ಬಿಡಬೇಕು. ಇದಕ್ಕಿಂತ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡ್ಕೊಂಬಿಟ್ರೆ ತುಂಬ ಗಟ್ಟಿ ಬಂದುಬಿಡತ್ತೆ. ಸೊ ನೋಡಿ ಈ ಥರ ಆ ಬಬಲ್ಸ್ ಎಲ್ಲನೂ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾಗೇ ಈ ಚಕ್ಲಿನ ಎತ್ಕೊಂಡ್ಬಿಡಬೇಕು. ಸೊ ನೋಡಿದ್ರಲ್ವಾ ಎಷ್ಟು ಸೂಪರಾಗಿ ನಮಗೆ ಚಕ್ಲಿ ಅನ್ನೋದು ರೆಡಿಯಾಗಿದೆ. ಇದೇ ವಿಧಾನದಲ್ಲಿ ಎಲ್ಲ ಚಕ್ಲಿನೂ ಸಹ ಮಾಡಿ ತಗೊಳ್ಳಿ. ಸೊ ನಾನು ತಗೊಂಡಿರೋ ಈ 1 ಕಪ್ ಅಷ್ಟು ಅಕ್ಕಿ ಹಿಟ್ಟಿಗೆ ನನಗಿಲ್ಲಿ ಈ ಸೈಜಿಂದು 25 ಚಕ್ಲಿ ಆಗಿದೆ. ತುಂಬಾ ಈಸಿ ಮಾಡೋದು. ನೋಡಿದ್ರಲ್ವಾ, ತುಂಬಾ ಗರಿಗರಿಯಾದ ರುಚಿಯಾದ ಚಕ್ಲಿ ಅಂತೂ ರೆಡಿ ಆಗಿಬಿಟ್ಟಿದೆ. ಈಗ ನೆಕ್ಸ್ಟ್ ಆಗಿ ನಾವು ಹೆಸರುಬೇಳೆ ಚಕ್ಲಿ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ ಈ ಚಕ್ಲಿ ಮಾತ್ರ. ಮೊದಲನೇದಾಗಿ ಈ ಹೆಸರುಬೇಳೆ ಚಕ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೂಂಗ್ ದಾಲ್ನ ಹೆಸರುಬೇಳೆನ ಚೆನ್ನಾಗಿ ತೊಳೆದು ಹಾಕೊಳ್ಬೇಕಾಗತ್ತೆ. ಯಾವ ಕಪ್ ಅಳತೆಯಲ್ಲಿ ನೀವು ಈ ಹೆಸರುಬೇಳೆ ತಗೊಳ್ತೀರಲ್ಲ ಅದೇ ಕಪ್ ಅಳತೆಯಲ್ಲಿ ನೆಕ್ಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಳ್ಬೇಕು. ಆಗ್ಲೇ ನಮ್ಗೆ ಚೆನ್ನಾಗಿ ಬರುತ್ತೆ. ಹೆಸರುಬೇಳೆನ 1 ನಿಮಿಷ ಹುರಿದಾದ ನಂತರ ಇದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ ಹಾಕಿಸ್ಕೊಳ್ಬೇಕು. ಚೆನ್ನಾಗಿ ಸ್ಮೂತ್ ಆಗಿ ಬೇಯಬೇಕು. 3 ವಿಸಿಲ್ ಆದ ನಂತರ ನೀವು ನೋಡ್ಬೋದು ಹೆಸರುಬೇಳೆ ಅನ್ನೋದು ಚೆನ್ನಾಗಿ ನುಣ್ಣಕ್ಕೆ ಬೆಂದೋಗ್ಬಿಟ್ಟಿದೆ. ಈಗ ಇದನ್ನ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಟು ಅದಾದ್ಮೇಲೆ ಈ ರೀತಿ ನೈಸ್ ಆಗಿ ನಾವು ಇದನ್ನ ರುಬ್ಬಿ ತಗೊಳ್ಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ನೈಸ್ ಆಗಿ ಈ ರೀತಿ ನಾವು ರುಬ್ಬಿ ತಗೊಳ್ಬೇಕಾಗತ್ತೆ. ಆನಂತರ ಇದನ್ನ ಇಟ್ಕೊಂಡು ಒಂದು ಅಗ್ಲಕ್ಕಿರುವಂತಹ ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. ಅದಾದ್ಮೇಲೆ ಇದಕ್ಕೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. ಮನೇಲಿ ಮಾಡಿರೋದಾದ್ರೂ ಹಾಕೊಳ್ಬಹುದು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾದ್ರೂ ಉಪಯೋಗಿಸ್ಕೊಳ್ಬಹುದು. 1-2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ರುಚಿಗೆ ತಗ್ಗಷ್ಟು ಉಪ್ಪು, ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೇನೆ ಇದಕ್ಕೆ 1-2 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೊಳ್ಳಿ. ನಾನಿಲ್ಲಿ ಬೆಣ್ಣೆನ ಸ್ವಲ್ಪ ಜಾಸ್ತಿ ಗಟ್ಟಿ ಇತ್ತು ಹಾಗಾಗಿ ಜಸ್ಟ್ ಕರಗಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಉಪಯೋಗಿಸ್ಕೊಳ್ಬಹುದು ಅಥವಾ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಮಾಡಿ ಆದ್ರೂ ಹಾಕೊಳ್ಬಹುದು. 2 ಸ್ಪೂನ್ ತುಂಬಾ ಹಾಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಮಗೆ ಹಿಟ್ಟು ಅನ್ನೋದು ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ತುಂಬಾ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಚಕ್ಲಿ ಅನ್ನೋದು ಗಟ್ಟಿ ಬಂದ್ಬಿಡತ್ತೆ. ಹಾಗೆ ತುಂಬಾ ಸಾಫ್ಟ್ ಆಗಿ ಕಲಿಸ್ಕೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಕುಡಿದ್ಬಿಟ್ಟು ಎಣ್ಣೆಯಲ್ಲಿ ಕಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ರೀತಿ ಕರೆಕ್ಟ್ ಆಗಿ ಹಿಟ್ಟನ್ನ ಕಲಿಸಿ ಪಕ್ಕೆತ್ತಿಟ್ಕೊಂಡ್ಬಿಟ್ಟು ಈಗ ನಾವು ಚಕ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಚಕ್ಲಿ ಮೌಲ್ಡ್ಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಎತ್ತಿಟ್ಕೊಂಡು ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಸಿಲಿಂಡ್ರಿಕಲ್ ಶೇಪ್ಗೆ ಚೆನ್ನಾಗಿ ನಾದ್ಬಿಟ್ಟು ಆನಂತರ ನಾವು ಈ ಮೌಲ್ಡ್ ಅಲ್ಲಿ ನಾವು ಫಿಲ್ ಮಾಡ್ಕೊಳ್ಬೇಕು. ಹಾಗೇನೆ ಹಿಟ್ಟನ್ನ ಕಲಸಿದ್ದಾದ್ಮೇಲೆ ನೆನೆಸೋ ಅವಶ್ಯಕತೆ ಇಲ್ಲ. ಹಿಟ್ಟು ಕಲಸಿದ ತಕ್ಷಣ ಮಾಡ್ಕೊಳ್ಬಹುದು. ಹಿಟ್ಟನ್ನೋದು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕು. ಈ ರೀತಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಚಕ್ಲಿನ ಮಾಡ್ಕೊಂಡ್ರೆ ನಡೆಯುತ್ತೆ. ಎಲ್ಲೂ ಸಹ ಕಟ್ ಆಗ್ದಿರ ನಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ರೀತಿ ಚಕ್ಲಿನ ಮಾಡ್ಕೊಂಡಿದ್ದಾದ್ಮೇಲೆ ಎಡ್ಜಸ್ನ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡಿ. ಈ ತರ ಮೊದಲು 4 ಅಥವಾ 5ನ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಒಂದೊಂದಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ನಾವು ಒಂದೊಂದಾಗಿ ಚಕ್ಲಿನ ಆ ಎಣ್ಣೆಗೆ ಬಿಡ್ಬೇಕಾಗತ್ತೆ. ಎಣ್ಣೆಗೆ ಬಿಟ್ಟಿದ್ದಾದ್ಮೇಲೆ 1-2 ನಿಮಿಷ ಹಾಗೆ ಬಿಟ್ಬಿಡಿ. ಸೊ ಆಗ ಅರ್ಧ ನೊರೆ ಅನ್ನೋದು ಕಡಿಮೆ ಆಗುತ್ತೆ. ಆಗ ಇನ್ನೊಂದ್ ಕಡೆ ತಿರುಗಿಸ್ಕೊಳ್ಬೇಕು. ಹಾಕಿದ ತಕ್ಷಣ ತಿರುಗಿಸ್ಬಿಟ್ರೆ ಕಂಪಲ್ಸರಿಯಾಗಿ ಅದು ಕಟ್ಟಾಗಿ ಹೋಗ್ಬಿಡತ್ತೆ. ಹಾಗಾಗಿ 1-2 ನಿಮಿಷ ಬಿಟ್ಟು ಈ ರೀತಿ ನಾವು ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೊಳ್ಳೋದಷ್ಟೇನೆ. ಅಷ್ಟೇ, ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲಾನು ಸಹ ಮಾಡಿ ತಗೊಳ್ಳೋದಷ್ಟೇನೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಮಿಸ್ ಮಾಡ್ತೀರಾ ಟ್ರೈ ಮಾಡಿ ಈ ಹೆಸರುಬೇಳೆ ಚಕ್ಲಿನ.
ಈಗ ಮತ್ತೆ ನಾವು ಗ್ರೀನ್ ಚಕ್ಲಿ ಅಂದ್ರೆ ಪಾಲಕ್ ಸೊಪ್ಪನ್ನ ಉಪಯೋಗಿಸ್ಕೊಂಡು ಚಕ್ಲಿ ನೋಡ್ಕೊಳ್ಳೋಣ. ಸೊ ಪಾಲಕ್ ಚಕ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಫಸ್ಟ್ ನಾನಿಲ್ಲಿ ಒಂದು ಹ್ಯಾಂಡ್ಫುಲ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಬರೀ ಸೊಪ್ಪು ಮಾತ್ರ ತಗೊಳ್ಳಿ, ದಂಟನ್ನ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಹೀಗಿದನ್ನ ಸ್ವಲ್ಪ ನಾವು ಚೆನ್ನಾಗಿ ಫೈನಾಗಿ ರುಬ್ಕೋಬೇಕು. ಇದು ರುಬ್ಬುವಾಗೇ ಇದಕ್ಕೆ ಸ್ವಲ್ಪ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ನಾವು ಈ ಪಾಲಕ್ ಪ್ಯೂರಿನ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಸೊ ಈಗ ನೆಕ್ಸ್ಟಾಗಿ ಈ ರೀತಿ ಸ್ವಲ್ಪ ಒಂದು ದೊಡ್ಡ ಪ್ಲೇಟಿಗೆ ಈ ಕಪ್ ಅಳತೆಯಲ್ಲಿ ನಾನು ಎಲ್ಲ ಮೆಜರ್ಮೆಂಟ್ಸು ತಗೊಳ್ತಾ ಇದ್ದೀನಿ. 2 ಕಪ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು, 1/4 ಕಪ್ನಷ್ಟು ಕಡಲೆಪಪ್ಪನ್ನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪನ್ನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಗ್ಗಷ್ಟು ಉಪ್ಪು, ಹಾಗೆಯೇ 1.5 ಟೀ ಸ್ಪೂನ್ ಆಗುವಷ್ಟು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಟರ್ ಪ್ಲೇಸ್ನಲ್ಲಿ ನೀವು ಬೇಕು ಅಂತಂದರೆ ಬಿಸಿ ಎಣ್ಣೆ ಅಥವಾ ತುಪ್ಪ ಆದ್ರೂ ಹಾಕ್ಕೊಳ್ಬೋದು. ಬಟರ್ ಆದರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ನಾನಿಲ್ಲಿ ಸ್ವಲ್ಪ ಗಟ್ಟಿ ಇತ್ತು ಬಟರ್, ಅದಕ್ಕೋಸ್ಕರ ಸ್ವಲ್ಪ ಮೆಲ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಈ ಹಿಟ್ಟಿಗೆ ಚೆನ್ನಾಗಿ ಬೆರೆಯೋ ಹಾಗೆ ನಾವು ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಒಂದು ಉಂಡೆ ಮಾಡೋ ಹದಕ್ಕೆ ಈ ಹಿಟ್ಟು ಅನ್ನೋದು ಮಾಯಿಸ್ಟಾಗಿ ಬಂದಿದೆ ನೋಡಿ. ಸೊ ಈ ರೀತಿ ಫಸ್ಟ್ ಹಿಟ್ಟನ್ನ ಕಲಸಿದ್ದಾದಮೇಲೆ ನಂತರ ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಪಾಲಕ್ ಪ್ಯೂರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಪಾಲಕ್ ಸೊಪ್ಪನ್ನ ರುಬ್ಕೊಳೋ ಟೈಮಲ್ಲಿ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಬಿ ಹಾಕ್ಕೊಳ್ಬೇಕಾಗತ್ತೆ. ಮೊದಲು ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಚೆನ್ನಾಗಿ ನಾದ್ಕೊಂಡು ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಇನ್ನೂ ಇದಕ್ಕೆ ಬೇಕು ಅಂತಂದರೆ ಪಾಲಕ್ ರುಬ್ಬೋ ಟೈಮಲ್ಲೇ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ ನಾನಿಲ್ಲಿ ಫೈನಲಾಗಿ ಉಂಡೆ ರೀತಿ ಇದನ್ನ ಮಾಡ್ಕೊಂಡಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಸೊ ಹೀಗೆ ನಾವು ಈ ಹಿಟ್ಟಿನಲ್ಲಿ ನಾವು ಚಕ್ಲಿ ಮಾಡ್ಕೊಳ್ಳೋದು ಅಷ್ಟೇ. ಸೊ ನೆನೆಸೋದೇನು ಬೇಡ, ಡೈರೆಕ್ಟಾಗಿ ಮಾಡ್ಕೋಬೋದು. ಈಗ ಈ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿ ರೌಂಡಾಗಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಈ ರೀತಿ ಉದ್ದಕ್ಕೆ ಇದನ್ನ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಿಮ್ಮ ಈ ಮೌಲ್ಡ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದಕ್ಕೆ ಇದನ್ನ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಹೀಗೆ ನೆಕ್ಸ್ಟಾಗಿ ಮೌಲ್ಡಲ್ಲಿ ನಾನಿಲ್ಲಿ ಚಕ್ಲಿ ಶೇಪ್ ಇದನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದ್ರ ಒಳಗಡೆ ಹಿಟ್ಟು ಕೂಡ ತುಂಬಿಸ್ಬಿಟ್ಟು ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ನೀವು ಬೇಕು ಅಂತಂದರೆ ಈ ಹಿಟ್ಟಿನಲ್ಲಿ ಬೇರೆ ಥರ ಮುರುಕು ಅಥವಾ ಬೇರೆ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಈಸಿಯಾಗಿ ಅದು ಪ್ರೆಸ್ ಆಗಬೇಕು. ಸೊ ಈಗ ಚಕ್ಲೀಸ್ನ ಮಾಡ್ಕೊಳ್ಳಿ. ಸೊ ಒಂದು ಪೇಪರ್ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಈ ರೀತಿ ನಾವು ಚಕ್ಲಿ ಶೇಪ್ಗೆ ಮಾಡ್ಕೊಳ್ಬೇಕು. ಸೊ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನಾವು ಇದನ್ನ ಚಕ್ಲಿ ಮಾಡ್ಕೊಳ್ಬೋದು, ಎಲ್ಲೂ ಸಹ ಕಟ್ಟಾಗಲಿಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಈ ರೀತಿ ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದೊಂದಾಗಿ ಎತ್ಕೊಂಡು ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಕೊಳ್ಳಿ. ಆಯಿಲ್ ಬಂದುಬಿಟ್ಟು ತುಂಬ ಹೊಗೆ ಥರ ಬರಬಾರ್ದು, ಜಸ್ಟ್ ನಮಗೆ ಹೀಟ್ ಆದರೆ ಸಾಕು. ಆಯಿಲ್ ಚೆನ್ನಾಗಿ ಬಿಸಿ ಆಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಚಕ್ಲೀಸ್ನ ಒಂದೊಂದಾಗಿ ಆಯಿಲ್ಗೆ ಹಾಕ್ಕೊಳ್ಳಿ. ಆಯಿಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿದ್ದಾದಮೇಲೆ 1-2 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. 1-2 ನಿಮಿಷ ಈ ರೀತಿ ಎಲ್ಲ ಮೇಲಕ್ಕೆ ಬರುತ್ತೆ. ಆಮೇಲೆ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಆಗೋ ತನಕ ಫ್ರೈ ಆಗಿದ ನಂತರ ಈ ಚಕ್ಲೀಸ್ನ ಎತ್ಕೊಂಡ್ಬಿಡಿ. ಸೊ ನಮಗೆ ಕಲರ್ ಅನ್ನೋದು ಜಾಸ್ತಿ ಚೇಂಜ್ ಆಗಲ್ಲ, ಯಾಕಂದರೆ ಗ್ರೀನ್ ಕಲರಲ್ಲೇ ಇರುತ್ತೆ ನಮಗೆ ಚಕ್ಲಿ ಅನ್ನೋದು. ಸೊ ನೋಡಿಕೊಂಡು ಈ ರೀತಿ ನೋಡಿ ಸ್ವಲ್ಪ ಬಬಲ್ಸ್ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಸ್ಟೇಜ್ನಲ್ಲಿ ಚಕ್ಲಿನ ಎತ್ಕೊಂಡ್ಬಿಡಿ. ಸೊ ನಮಗೆ ನೀಟಾಗಿ ಫ್ರೈ ಆಗಿರುತ್ತೆ. ನೋಡಿ ನಮಗೆ ಚಕ್ಲಿ ಅನ್ನೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಚಕ್ಲಿನೂ ಸಹ ಮಾಡ್ಕೊಂಡು ತಗೊಳ್ಳಿ. ನೋಡಿದ್ರಲ್ವಾ, ಪಾಲಕ್ ಚಕ್ಲಿ ಅಂತೂ ಸೂಪರ್ ಆಗಿ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಆಗಿ ನಾವು ರಾಗಿನ ಉಪಯೋಗಿಸ್ಕೊಂಡು ರಾಗಿ ಚಕ್ಲಿ ಕೂಡ ಮಾಡ್ಕೊಳ್ಳೋಣ. ಫಸ್ಟಾಗಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 1.5 ಕಪ್ನಷ್ಟು ರಾಗಿನ ಹಾಕ್ಕೊಳ್ಳಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರೋ ರಾಗಿನ ಹಾಕ್ಕೊಳ್ಳಿ. ಪ್ಯಾಕೆಟ್ದಾದರೆ ಚೆನ್ನಾಗಿರುತ್ತೆ. ಅದೇ ನೀವು ಮನೆಯಲ್ಲಿರುವಂತಹ ರಾಗಿ ಉಪಯೋಗಿಸೋದಾದರೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಆನಂತರ ನಾವು ಈ ರಾಗಿನ ಉಪಯೋಗಿಸ್ಕೊಳ್ಬೇಕು. ರಾಗಿನ ಫುಲ್ ಕಡಿಮೆ ಉರಿಯಲ್ಲಿ 10ರಿಂದ 12 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ರಾಗಿನ ಎಷ್ಟು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ನಮಗೆ ಅಷ್ಟು ಟೇಸ್ಟಿಯಾಗಿ ಮುರುಕು ಅನ್ನೋದು ಬರುತ್ತೆ. ಹಾಗೆಯೇ ಹುರಿದಿದ್ದಾದಮೇಲೆ ಸ್ವಲ್ಪ ನಾವು ತಿಂದು ನೋಡಿದ್ರೆ ಅದು ಚೆನ್ನಾಗಿ ಗರಿಯಾಗಿರುತ್ತೆ, ಒಳಗಡೆ ತನಕ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಸೊ ಈ ರೀತಿ ರಾಗಿನ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕೋದ್ಬಿಡಿ. ಹೀಗೆ ಮತ್ತೆ ಅದೇ ಕಡಾಯಿಗೆ 1.5 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ಳಿ. ನೀವೆಷ್ಟು ರಾಗಿ ತಗೊಳ್ತೀರಲ್ಲ ಅದೇ ಕ್ವಾಂಟಿಟಿಯಲ್ಲಿ ಅಕ್ಕಿ ಕೂಡ ತಗೊಳ್ಬೇಕಾಗತ್ತೆ. ರೇಷನ್ ಅಕ್ಕಿ ಆದರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಅದಿಲ್ಲಾಂದರೆ ನೀವು ದೋಸೆ ಅಕ್ಕಿ
ಅಥವಾ ನಾರ್ಮಲ್ ಮಸೂರಿ ಅಕ್ಕಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಈ ಅಕ್ಕಿ ಕೂಡ ಇನ್ನೊಂದು 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು, ಅದು ಕೂಡ ಫುಲ್ ಲೋ ಫ್ಲೇಮ್ನಲ್ಲಿ. ಈ ರೀತಿ ನೋಡಿ ನಮಗೆ ಅಕ್ಕಿ ಚೆನ್ನಾಗಿ ಹುರಿದಿದ್ದಾದಮೇಲೆ ಈ ರೀತಿ ಫುಲ್ಲಾಗಿ ವೈಟ್ ಆಗಿಬಿಡತ್ತೆ. ಸೊ ಈ ಸ್ಟೇಜ್ನಲ್ಲಿ ಮತ್ತೆ ಇದಕ್ಕೆ ಒಂದು 1/4 ಕಪ್ನಷ್ಟು ಕಡಲೆಪಪ್ಪನ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಕಡಲೆಪಪ್ಪು ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು 2 ನಿಮಿಷ ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೊಳ್ಳಿ. ಆನಂತರ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲನೂ ಎತ್ಕೊಂಡು ಮತ್ತೆ ಅದೇ ಪ್ಲೇಟಿಗೆ ಹಾಕಿ ಫುಲ್ ತಣ್ಣಗಾಗೋ ತನಕ ಇದನ್ನ ಹಾಗೆ ಬಿಡಬೇಕು. ತಣ್ಣಗಾದ ನಂತರ ಮಾತ್ರ ನಾವು ಚೆನ್ನಾಗಿ ಫೈನ್ ಪೌಡರ್ ಆಗಿ ಮಾಡ್ಕೊಳ್ಬೇಕು. ಸೊ ಹೀಗೆ ಈ ಪ್ಲೇಟ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಹೀಗೆ ಮತ್ತೆ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಚೆನ್ನಾಗಿ ಫ್ರೆಶ್ ಆಗಿರೋ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನ ಒಂದ್ಸತಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ದೆ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ಇದನ್ನ ರೆಡಿ ಮಾಡಿಕೊಂಡು ಅದರಲ್ಲಿಂದ ನಾವು ಹಾಲನ್ನ ತೆಕ್ಕೋಬೇಕಾಗತ್ತೆ. ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಇದೆಲ್ಲನೂ ಹಾಕಿಬಿಟ್ಟು ಟೈಟಾಗಿ ಹಿಂಡಿದ್ರೆ ನಮಗೆ ಹಾಲು ಬರುತ್ತೆ. ಸೊ ಈ ಹಾಲನ್ನ ಉಪಯೋಗಿಸ್ಕೊಂಡು ನಾವು ಈ ಮುರುಕನ್ನ ಮಾಡ್ತೀವಿ. ಆದ್ದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ತೆಂಗಿನಕಾಯಿ ಹಾಲನ್ನ ಹಾಕ್ಕೋಬೇಕಾಗತ್ತೆ. ಹೀಗೆ ಮತ್ತೆ ಈ ಕೊಬ್ಬರಿನ ಇನ್ನೊಂದ್ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಇನ್ನು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿಬಿಟ್ಟು ಈ ಕೊಬ್ಬರಿ ಪೇಸ್ಟ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಮತ್ತೆ ನಾವು ಹಾಲು ಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಹೀಗೆ ಮತ್ತೆ ನೋಡಿ ಇಷ್ಟರಲ್ಲಿ ನಮಗೆ ಈ ಅಕ್ಕಿ ಹಾಗೆಯೇ ರಾಗಿ ಚೆನ್ನಾಗಿ ತಣ್ಣಗಾಗಿರುತ್ತೆ. ಹೀಗೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಅರ್ಧ ಜಾರಿಗೆ ಇವೆಲ್ಲನೂ ಹಾಕ್ಕೊಂಡು ಫೈನಾಗಿ ನಾವು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಫೈನ್ ಪೌಡರ್ ಆಗಿ ಮಾಡ್ಕೊಂಡಿದ್ದಾದಮೇಲೆ ಜರಡಿಯಲ್ಲಿ ಹಾಕ್ಕೊಂಡು ನಾವು ಇದನ್ನ ನೀಟಾಗಿ ಜರಡಿ ಹಿಡ್ಕೋಬೇಕು. ಹೀಗೆ ಲಾಸ್ಟಿಗೆ ನಮಗೆ ಆ ಜರಡಿಯಲ್ಲಿ ಒಂದು ಸ್ವಲ್ಪ ರವೆ ಥರ ಇರುತ್ತೆ. ಸೊ ಅದೆಲ್ಲ ಕೂಡ ಎತ್ಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಗೇನ್ ಮತ್ತೆ ಉಳಿದಿರೋ ಅಕ್ಕಿ ಹಾಗೆಯೇ ರಾಗಿ ಇದೆಯಲ್ಲ ಅದೆಲ್ಲ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡಿಕೊಂಡು ಮತ್ತೆ ಇದನ್ನ ನಾವು ಜರಡಿ ಹಿಡ್ಕೋಬೇಕಾಗತ್ತೆ. ಸೊ ನೋಡಿ ನಮಗೆ ಫೈನಲ್ ಆಗಿ ಈ ರಾಗಿ ಹಾಗೆ ಅಕ್ಕಿ ಪೌಡರ್ ಅನ್ನೋದು ರೆಡಿಯಾಗಿದೆ. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಫೈನಾಗಿ ಪೌಡರ್ ಆಗಿದೆ. ಸೊ ಈ ಥರ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಒಂಚೂರು ಕೂಡ ತರಿಯಾಗಿರಬಾರ್ದು. ನೀವು ಇದನ್ನ ಬೇಕು ಅಂತಂದರೆ ಮಿಲ್ಲಲ್ಲಿ ಕೂಡ ಹಾಕ್ಸ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈಗ ಇದೆಲ್ಲನೂ ಎತ್ಬಿಟ್ಟು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಹೀಗೆ ಮತ್ತೆ ಇದಕ್ಕೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಕೂಡ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ರೂಮ್ ಟೆಂಪರೇಚರ್ಲಿರೋ ಬಟರ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ಮುರುಕಿಗೆ ನಮಗೆ ಮೇಯ್ನಾಗಿ ಕೋಕೋನಟ್ ಮಿಲ್ಕು ಹಾಗೆಯೇ ಬಟರ್ ಇವೆರಡೂ ಸಹ ಮೇಯ್ನ್ ಆಗುತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಈ ರೀತಿ ಬಟರ್ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಆ ಹಿಟ್ಟಿಗೆ ಬೆರೆಯೋ ಹಾಗೆ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನೋಡಿ ನಮಗೆ ಈ ರೀತಿ ಒಂದು ಉಂಡೆ ಹದಕ್ಕೆ ಬರಬೇಕು. ಸೊ ಈ ಸ್ಟೇಜ್ವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಕಾಯಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸ್ವಲ್ಪನೇ ಈ ತೆಂಗಿನಕಾಯಿ ಹಾಲನ್ನ ಹಾಕ್ಕೊಳ್ತಾ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಾವು ಒಂದು 10ರಿಂದ 15 ನಿಮಿಷಗಳ ಕಾಲ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡದೆ ಚೆನ್ನಾಗಿ ಒಂದು 15 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ನಮಗೆ ಒಂದು ಉಂಡೆ ಹದಕ್ಕೆ ಬರೋ ತನಕ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ನಮಗೆ ಈ ಥರ ಇರಬೇಕು. ನನಗಿಲ್ಲಿ ಕರೆಕ್ಟಾಗಿ 2 ಕಪ್ನಷ್ಟು ತೆಂಗಿನಕಾಯಿ ಹಾಲು ಯೂಸ್ ಆಗಿದೆ. ಸೊ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕೋದಕ್ಕೆ ಹೋಗಬೇಡಿ. ಹೀಗೆ ಅದ್ರ ಮೇಲೆ ವೆಟ್ ಕ್ಲಾತ್ನ ಹಾಕಿಬಿಟ್ಟು ಚೆನ್ನಾಗಿದ್ದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಹೀಗೆ ಮತ್ತೆ ನಾವು ಡೀಪ್ ಫ್ರೈಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈಗ ಈ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಇದನ್ನ ಪ್ರೆಸ್ ಮಾಡ್ತಾ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನ ಸಿಲಿಂಡ್ರಿಕಲ್ ಶೇಪ್ಗೆ ರೋಲ್ ಮಾಡಿಕೊಂಡು ಇದನ್ನ ಎತ್ಕೊಂಡು ಚಕ್ಲಿ ಮೇಕರ್ಗೆ ಇದನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಚಕ್ಲಿ ಹೊರಳಿಗೆ ಮೊದಲೇ ಸ್ವಲ್ಪ ಎಣ್ಣೆನ ಹಚ್ಚಿಟ್ಕೋಬೇಕಾಗತ್ತೆ. ಸೊ ಹೀಗನ್ನ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡಿ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ಈ ರೀತಿ ನಾವು ಆ ಎಣ್ಣೆಯಲ್ಲಿ ಈ ಮುರುಕನ್ನ ಬಿಡಬೇಕಾಗತ್ತೆ. ಸೊ ನೋಡಿ ಈ ರೀತಿ ನಮಗೆ ಒಂದು 2-3 ಇಂಚ್ ಸೈಜ್ಗೆ ಕಟ್ ಆಗ್ತಾ ಬರುತ್ತೆ. ಆದರೂ ಪರವಾಗಿಲ್ಲ, ನಮಗೆ ಎಣ್ಣೆಯಲ್ಲೇನು ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಪ್ರೆಸ್ ಮಾಡಿದ್ದಾದಮೇಲೆ ಹೀಗೆ ಮತ್ತೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಆಗ್ತಾ ಇದ್ದಾಗೆ ನಮಗೆ ಈ ರೀತಿ ಸ್ವಲ್ಪ ನೊರೆ ಎಲ್ಲನ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೀಗೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದ್ದಾದ್ಮೇಲೆ ನಮಗೆ ರೀತಿ ಫುಲ್ ಆಲ್ಮೋಸ್ಟ್ ಆಲ್ ನೊರೆ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಸ್ಟೇಜ್ನಲ್ಲಿ ನಾವು ಈ ಮುರುಕನ್ನ ಎತ್ಕೊಂಡ್ಬಿಡಬೇಕು. ತುಂಬ ಜಾಸ್ತಿ ಎಣ್ಣೆಯಲ್ಲಿ ಬಿಟ್ಟರೆ ನಮಗೆ ಸೀದೋದಂಗೆ ಆಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆಯಲ್ಲಿ ಒಂಚೂರು ಕೂಡ ಹಿಟ್ಟು ಅನ್ನೋದು ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು.
ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ರಾಗಿನಲ್ಲಿ ಚಕ್ಲಿನ ಮಾಡ್ಕೊಳ್ಬಹುದು ಅಂತ. ತಪ್ಪದಿರೋ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿ ಬರುತ್ತೆ. ಈಗ ನೆಕ್ಸ್ಟ್ ಆಗಿ ನಾವು ಕೊನೆಯದಾಗಿ ಈ ಟ್ರೆಡಿಷನಲ್ ವೇನಲ್ಲಿ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟಾಗಿ ನಾವು ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ನಾವು ಅಕ್ಕಿನ ತೊಳೆದು ಒಣಗಿಸಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಮಾಡ್ತಿದ್ದೀನಿ. ಸೊ ಯಾವುದೇ ಥರ ಇಡ್ಲಿ ಅಕ್ಕಿ ಯಾವುದು ಬೇಡ, ಕೇವಲ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ನಾವು ಈ ಚಕ್ಲಿನ ಮಾಡ್ತಾಯಿದ್ದೀವಿ. ಸೊ ರೇಷನ್ ಅಕ್ಕಿನ ನೀಟಾಗಿ ಕಳ್ಳು ಹಾಗೆಯೇ ಡಸ್ಟ್ ಏನೂ ಇಲ್ದಿರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಈ ರೀತಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಮೆಜರ್ ಮಾಡಿ ತಗೊಳ್ಳಿ. ನಾನಿಲ್ಲಿ ಈ ಕಪ್ಪಳತೆಯಲ್ಲಿ 4 ಕಪ್ನಷ್ಟು ಅಕ್ಕಿನ ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ನನಗಿದು 1 kg ಆಗುವಷ್ಟು ಇದೆ. ಸೊ ಈ 1 kg ಅಕ್ಕಿಗೆ ನಾನು ಇವತ್ತು ನಿಮಗೆ ಕ್ವಾಂಟಿಟೀಸ್ನ ಹೇಳ್ಕೊಡ್ತಿದ್ದೀನಿ. ಸೊ 4 ಕಪ್ನಷ್ಟು ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ 2 ರಿಂದ 3 ಸತಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಅಕ್ಕಿನ ತೊಳೆಯುವಾಗ ಕೈಯಲ್ಲಿ ಚೆನ್ನಾಗಿ ಅದನ್ನ ಪ್ರೆಸ್ ಮಾಡ್ತಾ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಅಕ್ಕಿನ ಚೆನ್ನಾಗಿ ತೊಳೆದಾದ ನಂತರ ಈ ಅಕ್ಕಿನ ಎತ್ಕೊಂಡು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಇದನ್ನ ಹಾಗೆ ಬಿಟ್ಬಿಡಿ. ಆ ಎಕ್ಸ್ಟ್ರಾ ನೀರೆಲ್ಲನೂ ಹೋಗುತ್ತೆ. ಆಮೇಲೆ ಇದನ್ನು ಈ ರೀತಿ ಒಂದು ಬಟ್ಟೆ ಮೇಲೆ ಹಾಕಿ ನಾವು ಇದನ್ನ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ. ಸೊ ಬಿಸಿಲಿನಲ್ಲಿ ಇದನ್ನ ಒಣಗಿಸ್ಕೋಬೋದು, ಅಥವಾ ಬಿಸಿಲು ಅವೈಲಬಲ್ ಇಲ್ಲ ಅಂದರೆ ನೀವು ಇದನ್ನು ಫ್ಯಾನ್ ಕೆಳಗಡೆ ಒಂದು ಇಡೀ ರಾತ್ರಿ ನೀವು ಇದನ್ನ ಹಾಗೆ ಬಿಟ್ಬಿಡಿ. ಸೊ ಬೆಳಗ್ಗೆ ಆಗೋಷ್ಟರಲ್ಲಿ ನಮಗೆ ಅಕ್ಕಿ ಕೂಡ ಚೆನ್ನಾಗಿ ಒಣಗಿರುತ್ತೆ. ಸೊ ಬಿಸಿಲಲ್ಲಾದರೂ ಒಣಗಿಸ್ಕೊಳ್ಳಿ ಅಥವಾ ಫ್ಯಾನ್ ಕೆಳಗಡೆ ಆದರೂ ಇದನ್ನ ಒಣಗಿಸ್ಕೋಬೋದು. ನಾನು ಇದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಅಕ್ಕಿ ಅನ್ನೋದು ಚೆನ್ನಾಗಿ ಡ್ರೈ ಆಗಿದೆ. ಸೊ ನಾರ್ಮಲ್ ಆಗಿ ನಮಗೆ ಅಕ್ಕಿ ಹೇಗಿರುತ್ತೆ, ಸೊ ತಿಂದು ನೋಡಿದಾಗ ಆ ಥರ ಗರಿಗರಿಯಾಗಿರಬೇಕು. ಸೊ ಇದು ಕೂಡ ಆ ರೀತಿ ನಮಗೆ ಅಕ್ಕಿ ಅನ್ನೋದು ಒಣಗಿರಬೇಕು. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಈ ರೀತಿ ಅಕ್ಕಿನ ಒಣಗಿಸ್ಕೋಬೇಕಾಗತ್ತೆ. ಆನಂತರ ನಾವು ಈ ಅಕ್ಕಿನ ಹುರ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಸ್ವಲ್ಪ ದಪ್ಪದ ತಲ ಇರುವಂತಹ ಒಂದು ಕಡಾಯಿಗೆ ಈ ಅಕ್ಕಿನ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಕೇವಲ 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಹೊತ್ತು ಹುರಿಯೋದಕ್ಕೆ ಹೋಗಬೇಡಿ. ಸುಮ್ಮನೆ ನಮಗೆ ಅಕ್ಕಿ ಮುಟ್ಟಿ ನೋಡಿದಾಗ ಸ್ವಲ್ಪ ಬಿಸಿ ಆಗಿದ್ರೆ ಸಾಕು. ಅಷ್ಟು ಮಟ್ಟಕ್ಕೆ ಈ ಅಕ್ಕಿನ ಹುರ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಈಗ ಈ ಅಕ್ಕಿನ ಎತ್ಕೊಂಡು ಈ ರೀತಿ ಸ್ವಲ್ಪ ದೊಡ್ಡದಾಗಿರೋ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈಗ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಹುರ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಮತ್ತೆ ಅದೇ ಕಡಾಯಿಗೆ 1/4 ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ, ಅಥವಾ ನೀವು ಕಂಪ್ಲೀಟಾಗಿ 2 ಕಪ್ನಷ್ಟಾದರೂ ಉಪಯೋಗಿಸ್ಕೊಳ್ಬೋದು. 1 kg ಅಕ್ಕಿಗೆ ಅರ್ಧ kgನಷ್ಟು ಕಡಲೆಬೇಳೆ ಅಥವಾ ಸ್ವಲ್ಪ ಕಮ್ಮಿ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 1/4 ಕಪ್ನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ. ಇದು ನಮಗೆ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಸೊ ಆ ರೀತಿ ನಾವಿದನ್ನ ಹುರ್ಕೊಳ್ಬೇಕು. ತುಂಬ ಫುಲ್ಲಾಗಿ ನಾವಿದನ್ನ ಹುರ್ಕೊಳ್ಬಾರ್ದು, ಯಾಕಂದರೆ ನಾವು ಮತ್ತೆ ಚಕ್ಲಿನ ಡೀಪ್ ಫ್ರೈ ಮಾಡ್ತೀವಲ್ವ, ಸೊ ಆಗ ಇನ್ನೂ ಫ್ರೈ ಆಗುತ್ತೆ. ಸೊ ಹಾಗಾಗಿ ಒಂದು 85% ತನಕ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ. ಎಲ್ಲನೂ ಅಷ್ಟೇ. ಈ ರೀತಿ ಈ ಕಡಲೆಬೇಳೆ ಫ್ರೈ ಆಗಿದ ನಂತರ ಮತ್ತೆ ಇದನ್ನ ಎತ್ಕೊಂಡು ಅದೇ ಅಕ್ಕಿ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಮತ್ತೀಗ ಅದೇ ಕಡಾಯಿಗೆ 1 ಕಪ್ ತುಂಬ ನಾವು ಉದ್ದಿನ ಬೇಳೆನ ಹಾಕ್ಕೊಳ್ಬೇಕು. ಸೊ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಎಲ್ಲ ಮೆಜರ್ಮೆಂಟ್ಸು ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸೊ 1 ಕಪ್ ಉದ್ದಿನ ಬೇಳೆ ಹಾಕ್ಕೊಂಡು ಇದು ಕೂಡ ಅಷ್ಟೇ ಇದೇ ರೀತಿ ನಾವು ಹುರ್ಕೊಳ್ಬೇಕಾಗತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ದು ನಾನು ಮೆಜರ್ಮೆಂಟ್ಸ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದು ಇಟ್ಟಿರ್ತೀನಿ. ಸೊ ನೀವು ಅಲ್ಲಿ ಚೆಕ್ ಮಾಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಬೋದು. ಸೊ ಈ ರೀತಿ ಉದ್ದಿನ ಬೇಳೆ ಹುರಿದಿದ್ದಾದಮೇಲೆ ಇದು ಕೂಡ ಅದೇ ಅಕ್ಕಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮತ್ತೀಗ ಅರ್ಧ ಕಪ್ನಷ್ಟು ಹೆಸರು ಬೇಳೆ ಕೂಡ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಹೆಸರುಬೇಳೆ ನಮಗೆ ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ನೋಡ್ಕೊಳ್ಳಿ. ಈ ರೀತಿ ಫ್ರೈ ಆಗಿದ ನಂತರ ಇದು ಕೂಡ ಎತ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಮತ್ತೀಗ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ಳಿ, ಅಥವಾ ನೀವು ಪೇಪರ್ ಅವಲಕ್ಕಿ ಇದ್ದರೆ ಯಾವುದಾದ್ರೂ ಅವಲಕ್ಕಿ ಹಾಕ್ಕೋಬೋದು. ಈ ರೀತಿ ಅವಲಕ್ಕಿ ಕೂಡ ಅಷ್ಟೇ ಕೇವಲ 2 ನಿಮಿಷ ಹುರ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಫ್ರೈ ಮಾಡಬಾರ್ದು. ಜಸ್ಟ್ ನಮಗೆ ಬೆಚ್ಚಗಾದರೆ ಸಾಕು. ಈ ರೀತಿ ಅವಲಕ್ಕಿ ಹುರಿದಿದ್ದಾದಮೇಲೆ ಇದು ಕೂಡ ಎತ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಒಂದು ಅರ್ಧ ಕಪ್ನಷ್ಟು ಸಬ್ಬಕ್ಕಿ ಕೂಡ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇದು ಕೂಡ ಸ್ವಲ್ಪ ಬೆಚ್ಚಗಾಗೋ ತನಕ ಫ್ರೈ ಮಾಡಿ. ಈ ರೀತಿ ಸಬ್ಬಕ್ಕಿ ಕೂಡ ಸ್ವಲ್ಪ ಬಿಸಿಯಾಗಿದ ನಂತರ ಇದು ಕೂಡ ಎತ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಮತ್ತೆ ಒಂದು 1/4 ಕಪ್ನಷ್ಟು ನಾವು ಧನಿಯಾ ಕಾಳನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಆಪ್ಷನಲ್. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ನಮಗೆ ಆ ಫ್ಲೇವರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಈ ರೀತಿ ಧನಿಯಾ ಕಾಳು ಜಸ್ಟ್ ಬಿಸಿ ಆದರೆ ಸಾಕು, ಸ್ಟವ್ನ ಆಫ್ ಮಾಡ್ಕೊಂಬಿಡಿ, ಜಾಸ್ತಿ ಹುರಿಯೋದಕ್ಕೆ ಹೋಗಬೇಡಿ. ಈ ರೀತಿ ಧನಿಯಾ ಕಾಳು ಫ್ರೈ ಆಗಿದ ನಂತರ ಇದು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೇನೆ ಆ ಪಾತ್ರೆ ಅನ್ನೋದು ನಮಗೆ ಆಲ್ರೆಡಿ ಬಿಸಿ ಇರುತ್ತೆ. ಜಸ್ಟ್ ಆ ಬಿಸಿಗೇನೆ ಈ ಜೀರಿಗೆ ಅನ್ನೋದು ಫ್ರೈ ಆಗಿಬಿಡತ್ತೆ. ಗ್ಯಾಸ್ ಆನ್ ಮಾಡಬೇಡಿ, ಆ ಬಿಸಿಗೇನೆ ಜೀರಿಗೆ ಫ್ರೈ ಆಗಿಬಿಡತ್ತೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಹುರಿದು ಈ ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ, 1 kg ಅಕ್ಕಿಗೆ ನಾನು ಕ್ವಾಂಟಿಟೀಸ್ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಎಲ್ಲನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿಟ್ಟಿರ್ತೀನಿ. ಸೊ ಮಿಸ್ ಮಾಡದೆ ನೋಡಿಬಿಟ್ಟು ನೀವು ಸಹ ಟ್ರೈ ಮಾಡಿ.
ಈ ರೀತಿ ಎಲ್ಲನೂ ಹುರಿದಿದ್ದಾದಮೇಲೆ ಅದನ್ನು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಿ. ಪೂರ್ತಿಯಾಗಿ ತಣ್ಣಗಾದ ನಂತರ ಮಾತ್ರ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಮಿಲ್ಲಿಗಾದರೂ ಹಾಕ್ಸ್ಕೊಳ್ಳಿ ಅಥವಾ ಮಿಕ್ಸಿನಲ್ಲೇ ನಾವು ಗ್ರೈಂಡ್ ಮಾಡ್ಕೊಳ್ಬೋದು. ಮಿಕ್ಸಿಗಿಂತ ನಾವು ಮಿಲ್ಲಿಗೆ ಹಾಕ್ಸಿದ್ರೆ ಚೆನ್ನಾಗಿ ಫೈನಾಗಿ ಪೌಡರ್ ರೀತಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಸೊ ನಾನು ಇದನ್ನು ಒಂದು ಕವರ್ಗೆ ಹಾಕಿ ಎತ್ಕೊಂಡೋಗಿ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿದ್ದೀನಿ. ಸೊ ನೋಡ್ಬೋದು ಈ ರೀತಿ ಫೈನಾಗಿ ನಮಗೆ ಪೌಡರ್ ಅನ್ನೋದಾಗುತ್ತೆ. ಸೊ ಈಗ ನಮಗೆ ಕಂಪ್ಲೀಟಾಗಿ ಚಕ್ಲಿ ಹಿಟ್ಟು ರೆಡಿಯಾಗಿದೆ. ಸೊ ಇದನ್ನು ನಾವು ಜರಡಿ ಮಾಡ್ಕೊಂಡು ತಗೋಬೇಕು. ಸೊ ಈ ರೀತಿ ಹಿಟ್ಟು ಜರಡಿಗೆ ಈ ಹಿಟ್ಟನ್ನ ಹಾಕಿಬಿಟ್ಟು ನಾವು ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು ಈ ರೀತಿ ಹಿಟ್ಟನ್ನ ಜರಡಿ ಮಾಡಿ ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನಮಗೆ ಆ ರವೆ ಪಾರ್ಟು, ಆ ಒಟ್ಟು ಪಾರ್ಟ್ ಏನಿರುತ್ತೆ ಅದನ್ನು ತೆಗ್ದಾಕ್ಬಿಡಿ, ಅದನ್ನು ಹಾಕ್ಕೊಳ್ಬಾರ್ದು. ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನು ಸಹ ಜರಡಿ ಮಾಡಿ ತಗೊಂಡಿದ್ದೀನಿ. ಸೊ ಈಗ ನಮಗೆ ಕಂಪ್ಲೀಟಾಗಿ ಈ ಚಕ್ಲಿಗೆ ಬೇಕಾಗಿರುವಂತಹ ಹಿಟ್ಟು ರೆಡಿಯಾಗಿದೆ. ಸೊ ನೋಡ್ಬೋದಲ್ವಾ ಎಷ್ಟು ಸೂಪರಾಗಿ ನಮಗೆ ಚಕ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬ ವಿಧಾನದಲ್ಲಿ ನಾವು ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಹೇಳ್ತೀನಿ. ಸೊ ಈಗ ನೆಕ್ಸ್ಟಾಗಿ ನಾವು ಈ ಹಿಟ್ಟನ್ನ ಉಪಯೋಗಿಸ್ಕೊಂಡು ಚಕ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟೋರ್ ಮಾಡೋದು ಬಂದುಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಸೊ ಈಗ ಈ ಚಕ್ಲಿ ಹಿಟ್ಟು ನಾನಿಲ್ಲಿ ಒಂದು ಪಾತ್ರೆಗೆ 3 ಕಪ್ನಷ್ಟು ಚಕ್ಲಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಪಕ್ಕಕ್ಕೆ ತಿಟ್ಕೊಳ್ಳಿ. 3 ಕಪ್ನಷ್ಟು ಚಕ್ಲಿ ಹಿಟ್ಟಿಗೆ 6 ಸ್ಪೂನ್ ಆಗುವಷ್ಟು ನಾವು ಎಣ್ಣೆನ ಉಪಯೋಗಿಸ್ಕೊಳ್ಬೇಕಾಗತ್ತೆ. 1 ಕಪ್ನಷ್ಟಿಗೆ 2 ಕಪ್ನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ಬೋದು ಈ ರೀತಿ ನಾನು ಆಯಿಲ್ನ ತಗೊಂಡಿದ್ದೀನಿ. ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಕೊಳ್ಳಿ. ಈ ಆಯಿಲ್ ಅನ್ನೋದು ನಮಗೆ ಚೆನ್ನಾಗಿ ಬಿಸಿ ಆಗಬೇಕು. ನೆಕ್ಸ್ಟ್ ಈಗ ಆಯಿಲ್ ಬಿಸಿ ಆಗೋಷ್ಟರಲ್ಲಿ ಈ ಹಿಟ್ಟಿಗೆ 2 ಟೀ ಸ್ಪೂನ್ ತುಂಬ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು, ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕ್ಕೊಳ್ಳಿ, ಓಂ ಕಾಳು. ಅದನ್ನು ಈ ರೀತಿ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಆ ಫ್ಲೇವರ್ ತುಂಬ ಚೆನ್ನಾಗಿ ಹಿಡಿಸುತ್ತೆ. ಹಾಗೆಯೇ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, ಆಪ್ಷನಲ್, ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ, ಆಲ್ರೆಡಿ ನಾವು ಹಿಟ್ಟಿಗೆ ಹಾಕ್ಕೊಂಡಿದ್ದೀರಿ. ಹಾಗೆ ರುಚಿಗೆ ತగ్గಷ್ಟು ಉಪ್ಪು, ಸ್ವಲ್ಪ 1-2 ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ತುಂಬ ರೆಡ್ ಚಿಲ್ಲಿ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಆದ ನಂತರ ಈ ರೀತಿ ಸೆಂಟರ್ಗೆ ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳಿ. ಸೊ ಬಿಸಿ ಎಣ್ಣೆ ಹಾಕೋದಕ್ಕೆ ಇಷ್ಟರಲ್ಲಿ ನಮಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿರುತ್ತೆ. ಈ ಎಣ್ಣೆನ ಇಟ್ಕೊಂಡು ಈ ಹಿಟ್ಟಿಗೆ ಹಾಕ್ಕೊಳ್ಳಿ. ಎಣ್ಣೆ ಪೂರ್ತಿಯಾಗಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಕಾಯಿಸುವಾಗ ಲೋ ಫ್ಲೇಮ್ನಲ್ಲಿ ಕಾಯಿಸ್ಕೊಳ್ಳಿ. ಸೊ ಈ ರೀತಿ ನೋಡ್ಬೋದು ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ತುಂಬ ಬಿಸಿ ಇರೋ ಕಾರಣ ಸ್ವಲ್ಪ ನಿಧಾನಕ್ಕೆ ಮೊದಲು ಮಿಕ್ಸ್ ಮಾಡಿಕೊಂಡು ಆನಂತರ ಈ ರೀತಿ ನಾವು ಆ ಹಿಟ್ಟಿಗೆ ಆಯಿಲ್ ಅನ್ನೋದು ಅಬ್ಸರ್ವ್ ಆಗೋ ರೀತಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ಸ್ವಲ್ಪ ಪ್ರೆಸ್ ಮಾಡ್ತಾ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ನಮಗೆ ಆ ಹಿಟ್ಟಿಗೆ ಆಯಿಲ್ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ಸೊ ನೋಡ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಬೋದು ಸ್ವಲ್ಪ ಮಾಯಿಸ್ಟ್ ಆಗಿದೆ. ಸೊ ಈ ಥರ ಇರಬೇಕು. 6 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಈ ರೀತಿ ನಾವು ಉಂಡೆ ಮಾಡಿ ನೋಡಿದ್ರೆ ಉಂಡೆ ಮಾಡೋ ಹದಕ್ಕೆ ಬಂದಿರಬೇಕು. ಸೊ ಈಗ ನಮಗೆ ಹಿಟ್ಟು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಬಾಯಿಗೆ ಹಾಕ್ಕೊಂಡು ನೋಡಿ. ಸೊ ಉಪ್ಪು ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಉಪ್ಪು ಹಾಗೆಯೇ ಖಾರ ಎಲ್ಲನೂ ಸಹ ಕರೆಕ್ಟಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಚಕ್ಲಿ. ಸೊ ಇದಕ್ಕೆ ನಾವು ನೀರು ಬಂದುಬಿಟ್ಟು ನಾವು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ತಣ್ಣೀರು ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಬಿಸಿಯಾಗಿರೋ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕು, ಜಾಸ್ತಿ ಬಿಸಿ ಮಾಡಬೇಡಿ. ಉಗುರು ಬೆಚ್ಚಗಿರೋ ನೀರನ್ನ ಈ ರೀತಿ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಸತಿ ಜಾಸ್ತಿ ಹಾಕ್ತೀರಾ, ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗಿಲ್ಲಿ ಇಷ್ಟು ಹಿಟ್ಟು ಕಳಿಸೋದಕ್ಕೆ ಈ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನನಗೆ ನೀರು ಯೂಸ್ ಆಗಿದೆ. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ. ಸೊ ನೋಡಿ ಫೈನಲ್ ಆಗಿ ನಮಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು. ಇದು ಸ್ವಲ್ಪ ನೋಡೋದಕ್ಕೆ ಗಟ್ಟಿಯಾಗಿರೋ ಥರ ಕಾಣಿಸ್ತಿದೆ, ಆದರೆ ಇದು ನಮಗೆ ಸ್ವಲ್ಪ ಸಾಫ್ಟಾಗೇ ಇದೆ. ಸೊ ನೋಡ್ಬೋದು ಈ ರೀತಿ ನಮಗೆ ಹಿಟ್ಟು ಅನ್ನೋದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿರಬೇಕು. ತುಂಬ ಸ್ಮೂತ್ ಮಾಡಬೇಡಿ, ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಬೇಡ. ಈ ರೀತಿ ನಾವು ಅದನ್ನ ಮುರಿದು ನೋಡಿದಾಗ ಈ 2 ಈಕ್ವಲ್ ಪಾರ್ಟ್ಸ್ ಆಗಿರಬೇಕು. ಸೊ ಈ ಥರ ನಮಗೆ ಒಂದು 2 ಪಾರ್ಟ್ಸ್ ಆಗಿರಬೇಕು. ಸೊ ಈ ಥರ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಆಗ ನಮಗೆ ಪರ್ಫೆಕ್ಟಾಗಿ ಚಕ್ಲಿ ಅನ್ನೋದು ರೆಡಿ ಆಗಿಬಿಡತ್ತೆ. ಈಗ ನಮಗೆ ಫೈನಲ್ ಆಗಿ ಚಕ್ಲಿ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ತಿಟ್ಕೊಳ್ಳಿ. ಇದು ನಮಗೆ ಯಾವುದೇ ಕಾರಣಕ್ಕೂ ಒಣಗಬಾರ್ದು, ಹಾಗೆ ನೆನಿಬಾರ್ದು. ಇನ್ಸ್ಟೆಂಟಾಗಿ ನಾವು ಚಕ್ಲಿ ಮಾಡ್ಕೋಬೋದು.
ಸೊ ಈ ಥರ ನೀವು ಯಾವ ಶೇಪಲ್ಲಿ ಬೇಕಂದ್ರೂ ಮಾಡ್ಕೊಳ್ಬೋದು. ಅದು ನೀವು ಸೇವ್ ಮಿಕ್ಸರ್ ಮಾಡೋದಾದರೆ ಸ್ವಲ್ಪ ಹಿಟ್ಟನ್ನ ಸ್ಟಿಕ್ಕಿಯಾಗಿ ನಾವು ಕಲಿಸ್ಕೊಳ್ಬೇಕು. ಅದೊಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಷ್ಟೇ. ನೆಕ್ಸ್ಟ್ ಎಲ್ಲನೂ ಸಹ ಇದೇ ರೀತಿ ನಾವು ಹಿಟ್ಟನ್ನ ಕಲಿಸಿ ಮಾಡ್ಕೊಳ್ಬೋದು. ಸೊ ನಾನಿವತ್ತು ನಿಮಗೆ ಚಕ್ಲಿ ಮಾಡಿ ತೋರಿಸ್ತಿದ್ದೀನಿ. ಸೊ ಈ ಥರ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಇದನ್ನ ನಾದ್ಬಿಟ್ಟು ಆಮೇಲೆ ಇದನ್ನ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡಿಕೊಂಡು ಇದನ್ನ ಎತ್ಕೊಂಡು ಈ ಚಕ್ಲಿ ಮೌಲ್ಡ್ಗೆ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಚಕ್ಲಿ ಮೌಲ್ಡ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕೂಡ ಗ್ರೀಸ್ ಮಾಡಿ ಇಟ್ಟಿದ್ದೀನಿ. ಒಂದು ಸತಿ ಗ್ರೀಸ್ ಮಾಡಿದ್ರೆ ಸಾಕು, ಸತಿ ಹಾಕೋದೇನು ಬೇಡ. ಈ ರೀತಿ ನೀಟಾಗಿ ಅದನ್ನ ಸೀಲ್ ಮಾಡ್ಕೊಂಡ್ಬಿಟ್ಟು ಹೀಗೆ ನಾವು ಚಕ್ಲಿ ಮಾಡ್ಕೊಳ್ಳೋದಷ್ಟೇ. ಸೊ ನೋಡ್ಬೋದು ನೀವು ಎಲ್ಲೂ ಸಹ ಕಟ್ಟಾಗ್ತೀರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಚಕ್ಲಿಗಳನ್ನು ಮಾಡ್ಕೊಳ್ಳಿ. ಎಲ್ಲೂ ಸಹ ಕಟ್ಟಾಗಲಿಕ್ಕೆ ಚಾನ್ಸೇ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆ ಕಡೆ ಈ ಕಡೆ ಎಡ್ಜಸ್ನ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ. ಈ ಥರ ಫಸ್ಟ್ ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಚಕ್ಲಿಗಳನ್ನು ಫಸ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆನಂತರ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಸೊ ಇದು ಲಾಸ್ಟ್ ಸ್ಟೆಪ್ಪು. ಆಯಿಲ್ ಬಂದುಬಿಟ್ಟು ನೋಡಿ ನಮಗೆ ಈ ರೀತಿ ಕಾದಿರಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಕೊಳ್ಳಿ. ಹಾಗೆಯೇ ಆಯಿಲ್ ಚೆನ್ನಾಗಿ ಬಿಸಿಯಾಗಿರಬೇಕು. ಈ ರೀತಿ ಹಾಕಿದ ತಕ್ಷಣ ಅದು ಸ್ವಲ್ಪ ನಿಧಾನಕ್ಕೆ ಈ ರೀತಿ ಮೇಲೆಗೆ ಬಂದುಬಿಡಬೇಕು. ಸೊ ಈ ರೀತಿ ಆಯಿಲ್ ಅನ್ನೋದು ಬಿಸಿಯಾಗಿರಬೇಕು. ಸೊ ಆಯಿಲ್ ಚೆನ್ನಾಗಿ ಬಿಸಿಯಾಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಈ ಚಕ್ಲಿಗಳನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಆಯಿಲ್ ತುಂಬ ಬಿಸಿಯಾಗಿಬಿಟ್ರೆ ನಮಗೆ ಮೇಲ್ಗಡೆ ಕಲರ್ ಬಂದುಬಿಡುತ್ತೆ, ಒಳಗಡೆ ಮಾತ್ರ ಚಕ್ಲಿ ಅನ್ನೋದು ಬೇಯೋದಿಲ್ಲ. ಸೊ ನೋಡ್ಕೊಳ್ಳಿ, ಆಯಿಲ್ ಮಾತ್ರ ಚೆನ್ನಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಆಯಿಲ್ ಅನ್ನೋದು ಬಿಸಿಯಾಗಿರಬೇಕು. ಸೊ ಈ ರೀತಿ ಒಂದು 2 ನಿಮಿಷ ಬಿಟ್ಬಿಡಿ. ಅದಾದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ಇದು ನಮಗೆ ಫ್ರೈ ಆಗಿದ್ಮೇಲೆ ಆಲ್ಮೋಸ್ಟ್ ಆ ಬಬಲ್ಸ್ ಎಲ್ಲನೂ ಕಡಿಮೆ ಆಗ್ತಾ ಬಂದ್ಬಿಡತ್ತೆ. ಸೊ ನೋಡ್ಬೋದು ಆ ಬಬಲ್ಸ್ ಎಲ್ಲನೂ ಕಡಿಮೆ ಆಗ್ತಾ ಬಂದಿದೆ. ಸೊ ಈ ಸ್ಟೇಜ್ನಲ್ಲಿ ನಾವು ಈ ಚಕ್ಲಿಗಳನ್ನು ಎತ್ಕೊಂಡ್ಬಿಡ್ಬೇಕು. ಸೊ ಇದಕ್ಕಿಂತ ಜಾಸ್ತಿ ಹೊತ್ತು ನಾವು ಫುಲ್ ಬಬಲ್ಸ್ ಕಡಿಮೆ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ನಮಗೆ ತುಂಬ ಸೀದೋಗ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ಸೊ ಇಷ್ಟು ಮಾತ್ರ ಈ ಚಕ್ಲಿನ ಫ್ರೈ ಮಾಡಿಕೊಂಡು ಎತ್ಕೊಂಡ್ಬಿಡಿ. ಸೊ ನೋಡ್ಬೋದು ನೀವು ಎಲ್ಲನೂ ಸಹ ಫ್ರೈ ಮಾಡಿ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕಂತೂ, ತುಂಬಾ ಚೆನ್ನಾಗಿದೆ ತಿನ್ಲಿಕ್ಕೆ ಕೂಡ. ಒಂದ್ಸತಿ ತಪ್ಪದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಈ ಚಕ್ಲಿನ ಸ್ಟೋರ್ ಮಾಡಬೇಕಾದ್ರೆ ಈ ರೀತಿ ಒಂದು ಬಾಕ್ಸ್ ಒಳಗಡೆ ಟಿಶ್ಯೂ ಪೇಪರ್ಸ್ನ ಹಾಕ್ಕೊಳ್ಳಿ. 1-2 ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನಾರ್ಮಲ್ ಪೇಪರ್ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಈ ಚಕ್ಲಿನ ಅದ್ರ ಒಳಗಡೆ ಇಟ್ಬಿಟ್ಟು ಈ ರೀತಿ ನಾವು ಟೈಟಾಗಿ ಅದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. ಗಾಳಿ ಹೋಗ್ಬಾರ್ದು ಅಷ್ಟೇ, ಮೆತ್ತಗಾಗಲ್ಲ. ಸೊ ಈ ಥರ ಇಲ್ಲಾಂದರೆ ನೀವು ಸ್ಟೀಲ್ ಬಾಕ್ಸ್ನಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದು ನಮಗೆ ಒಂದು 20ರಿಂದ 25 ದಿವಸ ತನಕ ನಮಗೆ ಚೆನ್ನಾಗಿ ಗರಿಯಾಗಿ ಇರುತ್ತೆ. ಸೊ ಈಗ ಹಿಟ್ಟು ಬಂದುಬಿಟ್ಟು ಇದು ಕೂಡ ಅಷ್ಟೇ ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನಾವು ಹೊರಗಡೆ ಇದನ್ನು ಒಂದು 2 ತಿಂಗಳ ತನಕನೂ ಇಟ್ಕೋಬೋದು. ಫ್ರಿಜ್ನಲ್ಲಾದರೆ ಒಂದು 5 ತಿಂಗಳ ತನಕ ನಾವು ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು. ಯಾವಾಗ ಬೇಕೋ ಆವಾಗ ನಾವು ಇನ್ಸ್ಟೆಂಟಾಗಿ ಚಕ್ಲಿನ ಮಾಡ್ಕೊಳ್ಬೋದು. ನೀವು ಹಬ್ಬಗಳಿಗೆ ಮಾಡೋದಾದರೆ ಹಿಂದಿನ ದಿವಸ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಡೇ ನಾವು ಈಸಿಯಾಗಿ ಈ ರೀತಿ ಚಕ್ಲಿ ರೆಸಿಪೀಸ್ನ ಮಾಡ್ಬೋದು. ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು ನಿಮಗೆ, ಆದರೆ ಪಕ್ಕ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಹ ತಪ್ಪದೆ ಟ್ರೈ ಮಾಡಿ. ಅಷ್ಟೇ, ನೋಡಿದ್ರಲ್ವಾ, ಎಲ್ಲ ರೆಸಿಪೀಸು ರೆಡಿಯಾಗಿದ್ದಾವೆ. ನೀವು ಕೂಡ ಟ್ರೈ ಮಾಡಿ. ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.